Hi viewers, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com /basic tutorials ಅಂತ ಟೈಪ್ ಮಾಡಿ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಅದೇ ಥರ ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ, ಟ್ವಿಟರ್ ಲಿಂಕ್ ಇದೆ ಮತ್ತು ನಮ್ಮ ವೆಬ್ಸೈಟ್ ಲಿಂಕ್ ಇದೆ. ಇಲ್ಲಿ ಸಹ ನೀವು ಎಲ್ಲ ಥರ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋದು ಸಿಗುತ್ತೆ. ನಮಗೂ ಸಹ ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಸಹ ತುಂಬಾ ಮೋಟಿವೇಟ್ ಆಗುತ್ತೆ. ಓಕೆ ವ್ಯೂವರ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಪವರ್ ಪಾಯಿಂಟ್ನ ಪಾರ್ಟ್ 3 ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ಇನ್ಸರ್ಟ್ ಒಳಗಡೆ ಟೇಬಲ್ಸ್ ಮತ್ತು ಇಮೇಜ್ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಲಿಸ್ಟ್ರೇಷನ್ಗೆ ಹೋಗೋಣ. ಅದಕ್ಕೂ ಮುಂಚೆ ತುಂಬ ಜನ ನನಗೆ ಕಮೆಂಟ್ ಮತ್ತು ಮೆಸೇಜ್ ಮೂಲಕ ತಿಳಿಸಿದ್ದಾರೆ ನಿಮ್ಮ ನಂಬರ್ ಕೊಡಿ ಅಂತ. ದಯವಿಟ್ಟು ಬೇಜಾರಾಗಬೇಡಿ ವ್ಯೂವರ್ಸ್, ನಾನು 100% ನಾನು ನನ್ನ ಮೊಬೈಲ್ ನಂಬರ್ ಶೇರ್ ಮಾಡ್ತೀನಿ. ಸೊ ಮಾಡದೇ ಇರೋಕ್ಕೆ ರೀಸನ್ ಅಂದರೆ ನಾನು ಬೇರೆ ಮೊಬೈಲ್ ಪರ್ಸ್ನಲ್ ನಂಬರ್ ಇದೆ, ಆ ಸಿಮ್ ಹೊಸದು ತೊಗೊಂಡ ತಕ್ಷಣ ಡೆಫಿನೆಟಾಗಿ 100% ನಾನು ಒಂದು ವೀಡಿಯೋ ಮಾಡಿ ಅದರಲ್ಲಿ ಅದ್ರ ಮೊಬೈಲ್ ಬಗ್ಗೆ ಮತ್ತು ವಾಟ್ಸಪ್ ನಂಬರ್ ಬಗ್ಗೆ ನಿಮಗೆ ಸೆಪ್ರೇಟಾಗಿ ಕಳಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಬೇಜಾರಾಗಬೇಡಿ. ಯಾಕಂದರೆ ನಾನು ತೊಗೊಳ್ಬೇಕು, ಅದು ತೊಗೊಂಡ್ಬಿಟ್ಟ ತಕ್ಷಣ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಗೆ ಕಳಿಸ್ಕೊಡ್ತೀನಿ. ಮತ್ತು ನನ್ನ ವೆಬ್ಸೈಟಲ್ಲಿ ಸಹ ಅದನ್ನು ಆದಷ್ಟು ಬೇಗನೆ ನನ್ನ ಫೋನ್ ನಂಬರ್ನ ಕೊಡ್ತೀನಿ. ಯಾಕಂದ್ರೆ ನಾನು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ರೆ ನಮ್ದು ಏನೇನು ಚೇಂಜಸ್ ಮಾಡ್ಕೋಬೇಕು ಅಥವಾ ತಪ್ಪಿದ್ರೆ ನಮಗೂ ಸಹ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಕೊಡ್ತೀನಿ ವರ್ಸ್. ಈಗ ನೆಕ್ಸ್ಟ್ ಏನು ಮಾಡೋಣ, ಇನ್ಸರ್ಟ್ ಒಳಗಡೆ ಇಮೇಜಸ್ ಆಯಿತು. ಶೇಪ್ಸ್ ನಾವು ಆಲ್ರೆಡಿ ಇದ್ರ ಬಗ್ಗೆ ಫಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ. ಬೇಕಾದ್ರೆ ಇಲ್ಲೇ ನೋಡೋಣ. ಅದಕ್ಕೂ ಮುಂಚೆ ಇದನ್ನು ಡಿಲೀಟ್ ಮಾಡ್ತೀನಿ, ನಾನು ಟೇಬಲ್ಸ್ ಬೇಡ, ಯಾಕಂದರೆ ಇಲ್ಲಾಂದರೆ ಈ ಇದರಲ್ಲಿ ಮಾಡ್ಬೋಣ. ಓಕೆ, ಶೇಪ್ಸ್ ಏನಪ್ಪ ಅಂದರೆ ನೋಡಿ, ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಥರ ಒಂದು ಶೇಪ್ ಆಗಬೇಕಂದ್ರೆ ಇಲ್ಲಿ, ಆಮೇಲೆ ಅಥವಾ ಈ ಥರ ತೋರಿಸ್ಬೇಕಂದ್ರೆ ಇದು ಶೇಪು. ಇದರೊಳಗಡೆ ಹೋಗ್ಬಿಟ್ಟು ನಮ್ಮದು ಟೆಕ್ಸ್ಟ್ ಏನಾದರೂ ಬರಿಬೋದು. ಈ ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಇದರೊಳಗಡೆ ಬರಿಬೋದು, ಹಾಯ್ ಅಂತ ಈ ಥರ ಏನಾದರೂ ಬರಿಬೋದು. ಸೊ ಈ ಥರ ನೀವು ಶೇಪ್ಸ್ ಮಾಡೋದಕ್ಕೋಸ್ಕರ, ಇನ್ಸರ್ಟ್ ಮಾಡೋಕ್ಕೋಸ್ಕರ ಇವೆಲ್ಲ ಸೈನ್ಸ್ ಇವೆಲ್ಲ ನೀವು ಮಾಡ್ತಾ ಹೋದರೆ ನಿಮಗೆ ಆಟೋಮೆಟಿಕಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಸ್ಮಾರ್ಟ್ ಆರ್ಟ್, ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಇಷ್ಟು ಥರ ಇರ್ತೀನಿ, ಯಾವ ಥರ ಬೇಕಾದ್ರೆ ತೊಗೋಬೋದು. ನೀವು ಇದರಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡ್ಕೊಬೋದು ನಿಮ್ಗೆ ಹೆಂಗೆ ಬೇಕು ಅಂತ. ಒಂದು ಸೇಲ್ಸ್ ಡೇಟಾ ಹೇಳೋಕ್ಕೆ ಅಥವಾ ಏನಾದರೂ ಒಂದು ಹೇಳೋಕ್ಕೆ, ನಿಮಗೆ ಒಂದು ಮಾಡಿರೋ ಟಾರ್ಗೆಟ್ನ ಹೇಳೋಕ್ಕೆ. ಫಾರ್ ಎಕ್ಸಾಂಪಲ್ ನಾನು ಇದೇ ತೊಗೊತೀನಿ ನೋಡಿ, ಓಕೆ ಕೊಟ್ಟೆ. ಟೆಕ್ಸ್ಟ್ 1 ಕೇಳುತ್ತೆ. ಟೆಕ್ಸ್ಟ್ 1ಅಲ್ಲಿ ಜಾನ್ ಸೇಲ್ಸ್, ನೆಕ್ಸ್ಟ್ ಫೆಬ್ ಸೇಲ್ಸ್, ನೆಕ್ಸ್ಟ್ ಮಾರ್ಚ್ ಸೇಲ್ಸ್, ಮತ್ತು ಏಪ್ರಿಲ್ ಸೇಲ್ಸ್, ಮೇ ಸೇಲ್ಸ್. ಓಕೆ, ಇಷ್ಟು ಕೊಟ್ಟಿದ್ದೀನಿ. ಈಗ ಓಕೆ ಮಾಡಿದ್ದೀನಿ. ಓಕೆ ನೋಡಿ, ಅದು ನಿಮಗೆ ಸಣ್ಣ ಮಾಡಿ ತೋರಿಸ್ತೀನಿ. ಇದನ್ನು ಡಿಲೀಟ್ ಮಾಡ್ತೀನಿ, ಇದನ್ನು ಡಿಲೀಟ್ ಮಾಡ್ತೀನಿ, ಇದನ್ನು ಡಿಲೀಟ್ ಮಾಡ್ತೀನಿ. ಇದರೊಳಗೆ ಹಿಂದೆ ಇರೋಂಥದ್ದು ಇದು ಬೇಡ ನಮ್ಗೆ ಆ್ಯಕ್ಚುಲಿ, ಯಾಕಂದರೆ ಒಂದು ಕ್ಲಿಯರಾಗಿ ಗೊತ್ತಾಗಲಿ ಯಾವ ಥರ ಅಂತ. ಓಕೆ, ಇಷ್ಟು ಮಾಡಿದ್ದೀವಿ. ಇದನ್ನು ಹಿಡಿದಿಲ್ಲ ಹಾಕಿದ್ದೀನಿ. ಓಕೆ, ಇದನ್ನು ಇನ್ನು ಸ್ಟೈಲಾಗಿ ನೋಡ್ಬೇಕು, ಈ ಥರ ತೋರಿಸ್ಬೋದು. ಡಿಸೈನ್ ನೋಡಿ, ಈ ಥರ ಡಿಸೈನ್ಸ್ ಮಾಡಿ ನೋಡಿ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡಿಸೈನ್ ಮತ್ತು ಫಾರ್ಮ್ಯಾಟ್ ಬರ್ತಿದೆ. ಅದು ಸೈಡಿಗೆ ಕ್ಲಿಕ್ ಮಾಡ್ತೀನಿ, ಅವೆರಡು ಹೋಯ್ತು. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ತಿರ್ಬೇಕು. ಕ್ಲಿಕ್ ಮಾಡಿದ್ರೆ ಆಬ್ಜೆಕ್ಟ್ ಮೇಲೆ ಅದು ಬರುತ್ತೆ. ಇದಕ್ಕೆ ನೀವು ಕಲರ್ ಎಲ್ಲ ಕೊಟ್ಕೊಬೋದು, ಯಾವ ಕಲರ್ ಬೇಕಾದ್ರೂ ಕೊಡ್ಬೋದು. ಕ್ವಿಕ್ ಸ್ಟೈಲ್ಸ್ ಅಂದರೆ ನೋಡಿ, ಇದಕ್ಕೆ ಈ ಕಲರು, ಇದಕ್ಕೆ ಈ ಥರ ಕಲರು, ಮತ್ತು ಇದಕ್ಕೆ ಬ್ಲ್ಯಾಕ್, ಈ ಥರ ನೀವು ಯಾವ ಥರ ಸೇಲ್ಸ್ ಬೇಕಾದ್ರೆ ಇದೊಂದು ಸೈಕಲ್ ಏನೇನಾಯಿತು, ಈ ಕ್ವಾರ್ಟ್ರಲ್ಲಿ ಏನೇನು ಸೇಲ್ಸ್ ಆಯಿತು, ಏನು ಅಚೀವ್ಮೆಂಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನೀವೆಲ್ಲ ತಿಳ್ಕೊಳ್ಳೋಕೆ ಸಹ ಇದು ಯೂಸ್ ಆಗುತ್ತೆ ವ್ಯೂವರ್ಸ್. ನೆಕ್ಸ್ಟು ಸ್ಮಾರ್ಟ್ ಆರ್ಟ್ ಆಯಿತು. ಇದರಲ್ಲಿ ನೀವು ಯಾವುದೇ ತೊಗೊಬಿಡಿ. ಸೈಕಲ್ ಅಂದರೆ ಈ ಥರ ರೌಂಡ್ ಇರೋದು, ಅಥವಾ ಪ್ರೊಸೆಸಿಂಗ್ ನಡೀತಿರೋದಂದರೆ ಈ ಥರ ಇರೋದು. ರಿಲೇಷನ್ಶಿಪ್ ಅಂದರೆ ಯಾವುದಕ್ಕೆ ಈಗ ಡೇಟಾಬೇಸ್ ಎಲ್ಲ ನಾವು ಡಿಸೈನ್ ಮಾಡೋವಾಗ ಈ ಥರ ಯೂಸ್ ಮಾಡ್ಕೊಬೋದು. ಈ ಥರ ಈ ಸಬ್ಜೆಕ್ಟ್ ವೈಸ್ ಯಾವ ಸ್ಟೂಡೆಂಟ್ ಎಷ್ಟಿದೆ ಅಂತೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಥರ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಚಾರ್ಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇಕಾದ್ರೆ ಮತ್ತೊಮ್ಮೆ ಹೇಳ್ತೀನಿ. ಇನ್ಸರ್ಟ್ ಮಾಡ್ತೀನಿ. ಇದರಲ್ಲೂ ಅಷ್ಟೇ ಪೈ ಚಾರ್ಟ್ಸ್ ಇದೆ, ಲೈನ್ ಚಾರ್ಟ್ಸ್ ಇದೆ, ಬಾರ್ ಚಾರ್ಟ್ಸ್ ಇದ್ದಾವೆ, ಏರಿಯಾ ವೈಸ್ ಇದೆ, ಏರಿಯಾ ಚಾರ್ಟ್ಸ್ ಇದ್ದಾವೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಡೀತಲ್ಲ ಆ ಥರ ಚಾರ್ಟ್ಸ್ ಇದ್ದಾವೆ. ಪೈ ಚಾರ್ಟ್ ಅಂದರೆ ಈಗ ಪೈಯೇ ತೊಗೊತೀನಿ. ಓಕೆ, ಇದಕ್ಕೆ ಎಕ್ಸೆಲಲ್ಲಿ ಡೇಟಾ ಬೇಕು, ಯಾಕಂದರೆ ಎಕ್ಸೆಲಿಂದನೇ ಅದು ಚಾರ್ಟ್ ಬರೋದು. ಓಕೆ, ಇದು ಆಟೋಮೆಟಿಕಲಿ ತೋರಿಸ್ತಿದೆ, ನೋ ಪ್ರಾಬ್ಲಮ್. ನಾನು ಇಲ್ಲಿ 1.4 ಇರೋ ಕಡೆ 2.8 ಮಾಡ್ತೀನಿ. ಓಕೆ, ಅದರ ಮೇಲೆ ಅದು ಚಾರ್ಟ್ ವಿಲುಕಪ್ ಆಗಿ ಇಲ್ಲಿ ಬರುತ್ತೆ. ಓಕೆ, ಅದು ಅಷ್ಟೇ ನೋಡಿ. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಡಿಸೈನು, ಲೇಔಟು, ಫಾರ್ಮ್ಯಾಟ್ ಅಂತ ತೋರಿಸುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲಾಂದರೆ
ನಮಗೆ ಗೊತ್ತಾಗಲ್ಲ ಯಾವ ಥರ ಡಿಸೈನ್ ಇದೆ ಏನು ಅಂತ. ಓಕೆ, ಇದನ್ನು ಸ್ವಲ್ಪ ಸಣ್ಣ ಮಾಡ್ತೀನಿ, ಈ ಕಾರ್ನರಲ್ಲಿ ಇಟ್ಟಿರ್ತೀನಿ. ಮತ್ತು ಈ ಚಾರ್ಟ್ನ ಸೇಲ್ಸ್ ಇದು ಅಷ್ಟೇ. ಇದು ಎಕ್ಸೆಲಲ್ಲಿ ಯೂಶ್ವಲಿ ಮಾಡ್ತೀವಿ, ಅದು ಯಾವ ಥರ ನಾನು ಆಲ್ರೆಡಿ ಎಕ್ಸೆಲ್ ವೀಡಿಯೋಸಲ್ಲಿದೆ. ಇದಕ್ಕೆ ಡೇಟಾ ಫಿಲ್ ಮಾಡಿ ಯಾವ ಡೇಟಾ ಎಷ್ಟು ಸೇಲ್ ಆಯಿತು ಅಂತ ಸಹ ನಾವು ಚಾರ್ಟಿಂದ ತೊಗೊಬೋದು. ಈಗ ಸಪೋಸ್ ನೀವು ಚಾರ್ಟ್ನ ಡಿಸೈನ್ ಮಾಡ್ಬೇಕಂತ ನೋಡಿ, ಇಲ್ಲೇ ಎಷ್ಟೇ ಇದಾವಲ್ಲ ಟ್ರಾನ್ಸಾಕ್ಷನ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸೈನ್ ಲೇಔಟ್ ಅಂತ ಬಂದು ಇಲ್ಲೋಗಿ ನೀವು ಡಿಸೈನ್ ಬೇಕಾದ್ರೆ ಡಿಸೈನ್ ಸೆಲೆಕ್ಟ್ ಮಾಡ್ಬೋದು. ನೋಡಿ ಕಲರ್ ಚೇಂಜ್ ಆಯಿತು. ಇಲ್ಲೆಲ್ಲ ಈ ಥರ ಎಕ್ಸ್ಟ್ರಾ ಡೇಟಾ ಇದೆ. ಎಡಿಟ್ ಎಕ್ಸೆಲ್ ಶೀಟ್ನ ಸಹ ಎಡಿಟ್ ಮಾಡ್ಬೋದು. ಅಥವಾ ನೀವು ಇಲ್ಲಿ 3D ರೊಟೇಷನ್ ನೋಡ್ತೀನಿ ಅಂದರೆ ಲೇಔಟಿಗೆ ಹೋಗಿ ಇಲ್ಲಿ ನೀವು ಚೇಂಜಸ್ ಮಾಡಿದ್ರೆ ಅದ್ರ ಪ್ರಕಾರ ಈಗ ನೋಡಿ 30 ಡಿಗ್ರಿ ಇರೋದು 40 60 ಮಾಡ್ತೀನಿ, ಕ್ಲೋಸ್ ಕೊಟ್ಟಿನಿ, ಈ ಥರ ಬಂತು. ಮತ್ತು ಫಾರ್ಮೆಟ್ ಅಂದರೆ ಸ್ಟೈಲಿಂಗ್, ಬಾರ್ಡ್ರು ಮತ್ತು ಲೆಟರ್ಸ್ ಎಲ್ಲ ಯಾವ ಥರ ಸ್ಟೈಲ್ ಬರಬೇಕು ನೋಡಿ, ಇಲ್ಲೆಲ್ಲ ಚೇಂಜ್ ಆಯಿತು. ಈ ಥರ ಚೇಂಜ್ ಮಾಡೋದಕ್ಕೋಸ್ಕರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾ ಅಡಿಷ್ನಲ್ ಟ್ಯಾಬ್ಸ್ ನಮಗೆ ಇಲ್ಲಿ ಓಪನ್ ಆಗ್ತವೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಓಕೆ, ಇದಿಷ್ಟು ಇಲ್ಲುಸ್ಟ್ರೇಷನಲ್ಲಿ ಸಂಬಂಧಪಟ್ಟಿರೋದು. ಇನ್ನು ಲಿಂಕ್ಸ್ ಏನಪ್ಪ ಅಂದರೆ ನಾವು ಆಲ್ರೆಡಿ ಎಕ್ಸೆಲಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೈಪರ್ ಲಿಂಕ್ ಅಂತವು. ಲಿಂಕ್ ಅಂದರೆ ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಂಪ್ ಆಗಿ ನೀವು ಯಾವುದು ಅದನ್ನು ಡೆಸ್ಟಿನೇಷನ್ ಕೊಟ್ಟಿರ್ತೀರೋ ಆ ಫೋಲ್ಡರ್ ಅಥವಾ ಆ ಫೈಲ್ ಅಥವಾ ಆ ವೆಬ್ಸೈಟ್ ಅಥವಾ ಆ ಲಿಂಕಿಗೆ ಜಂಪ್ ಆಗೋದಕ್ಕೋಸ್ಕರ ಆ ಲಿಂಕ್ ಅಂತೀವಿ. ಅದು ಯಾವ ಥರ ಅಂದರೆ ಟ್ರೈ ಮಾಡೋಣ. ಇದೊಂದು ಟ್ಯಾಗ್ ಯೂಸ್ ಮಾಡ್ತೀನಿ, www.basictutorials.in. ಓಕೆ ನೋಡಿ, ಇದಕ್ಕೆ ಲಿಂಕ್ ಕೊಟ್ಬಿಟ್ರೆ ಇದೇ ಪೇಜಲ್ಲಾದರೂ ಕೊಡ್ಬೋದು. ಕ್ಲಿಕ್ ಮಾಡಿದ್ರೆ ಬೇರೆದು ಓಪನ್ ಆಗೋ ಥರ, ಅಥವಾ ಇಮೇಲ್ ಅಡ್ರೆಸ್ ಕೊಡ್ಬೋದು, ಅಥವಾ ಕ್ರಿಯೇಟ್ ನ್ಯೂ ಅಮೌಂಟ್ ಬೇರೆ ಪಾತಲ್ಲಿರೋ ಅಂಥದ್ದು ಡಾಕ್ಯುಮೆಂಟ್ ಕೊಡ್ಬೋದು, ಅಥವಾ ಎಕ್ಸಿಸ್ಟಿಂಗ್ ವೆಬ್ ಫೈಲ್ ಅಥವಾ ಬ್ರೌಸರ್ ಪೇಜಸ್. ನೀವು ಯಾವುದಕ್ಕಾದ್ರೂ ಲಿಂಕ್ ಕೊಡ್ಬೋದು. ಈ ಲಿಂಕ್ನ ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಲಿ ಜಂಪ್ ಆಗಿ ಆ ವೆಬ್ಸೈಟ್ಗೆ ಈಗ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆ ವೆಬ್ಸೈಟ್ ಹೋಗ್ಬಿಡುತ್ತೆ. ಬೇಕಾದ್ರೆ ಒಂದು ಸ್ಯಾಂಪಲ್ ನೋಡೋಣ. ನಾನೊಂದು ಇಮೇಜಿಗೆ ಕೊಟ್ಟಿರ್ತೀನಿ. ಓಕೆ ಇಮೇಜಿಗೆ ಕೊಟ್ಟಿದ್ದೀನಿ, ಓಕೆ ಕೊಟ್ಟಿದ್ದೀನಿ ನೋಡಿ. ಈಗ ಕರ್ಸರ್ ಅದ್ರ ಮೇಲೆ ಇಟ್ಟ ತಕ್ಷಣ ಬೇರೆನೇ ಬರುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಓಕೆ, ಅದನ್ನು ಫುಲ್ಲು ಫ್ಲೆಚಲ್ಲಿ ರನ್ ಮಾಡಿ ನೋಡೋಣ. ನೋಡಿ ಇದ್ರ ಮೇಲೆ ಹೋದ ತಕ್ಷಣ ಏನು ಬಂತು, ಕೈ ಮಾರ್ಕ್ ಬಂತಲ್ಲ, ನಾವು ಫುಲ್ ಸ್ಕ್ರೀನಲ್ಲಿ ನೋಡಿದಾಗ ಕೊಟ್ಟರೆ ಆ ಇಮೇಜ್ ಓಪನ್ ಆಗಿಬಿಡುತ್ತೆ ನೋಡಿ. ಓಕೆ, ಈ ಥರ ಲಿಂಕ್ ಅಂದರೆ ನೀವು ಇಲ್ಲಿ ನಮ್ಮ ವೆಬ್ಸೈಟ್ ಆದರೂ ಕೊಡ್ಬೋದು, google.com ಕೊಡ್ಬೋದು, ಯಾವ ಥರ ಆದರೂ ನೀವು ಯಾವುದಾದ್ರೂ ತೋರಿಸಿದಾಗ ಈ ವೆಬ್ಸೈಟ್ಗೆ ಸ್ಲೈಡಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ಗೆ ಹೋಗುತ್ತೆ ಅಂತ ಕ್ಲಿಕ್ ಮಾಡಿ ನೀವು ಎಕ್ಸಾಂಪಲ್ ಸಹ ತೋರ್ಸೋಕ್ಕೆ ಭಾಳನೇ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಹೈಪರ್ ಲಿಂಕ್ನ ಟೆಕ್ಸ್ಟಿಗೆ ಮಾತ್ರ ಬರುತ್ತೆ ಅದು, ಇಲ್ಲಾಂದರೆ ಇಮೇಜಸ್ಗೆ ಬರುತ್ತೆ. ಸೊ ಹಾಗಾಗಿ ಅವೆರಡಕ್ಕೆ ಬಂತು. ನೆಕ್ಸ್ಟು ಆಕ್ಷನ್ ಏನಪ್ಪ ಅಂದರೆ ಮೌಸ್ ಓವರ್ ತೊಗೊಂಡ ತಕ್ಷಣ ಏನಾಗಬೇಕು, ಫಾರ್ ಎಕ್ಸಾಂಪಲ್ ಮೌಸ್ ಓವರ್ ಅಂದರೆ ಮೌಸ್ ಅದ್ರ ಮೇಲೆ ತೊಗೊಂಡ ತಕ್ಷಣ ಸೌಂಡ್ ಬರಬೇಕಂದ್ರೆ ಸೌಂಡು ನೋಡಿ, ಈಗ ಸೌಂಡ್ ಬರುತ್ತೆ. ಫುಲ್ಲಲ್ಲಿ ನೋಡೋಣ, ನೋಡಿದ್ರೆ ಕೇಳಿಸ್ತಿದ್ದಿಲ್ಲ, ಆ ಥರ ಸೌಂಡ್ ಬರೋದಕ್ಕೋಸ್ಕರ ನಾವು ಆ್ಯಕ್ಷನ್ ಅನ್ನೋ ಒಂದು ಎಕ್ಸ್ಟ್ರಾ ಸಪ್ರೇಟ್ ಲಿಂಕ್ಸಲ್ಲಿ ಸಪ್ರೇಟ್ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಇದು 2010ನಲ್ಲಿದೆ, ಅದಕ್ಕೂ ಮುಂಚೆದರಲ್ಲ ಕೆಲವರೆಲ್ಲ ಇಲ್ಲ ಅಂತ ಕಾಣುತ್ತೆ. ನೀವು ಯಾವುದು ವರ್ಷನ್ ಯೂಸ್ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಯಾವುದನ್ನು ಮಾಡ್ತಿದ್ದೀರ ಅಂತ ಅದರಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ವಿಡಿಯೋದಲ್ಲಿ ನಾವು ಇಲ್ಲುಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ದೀವಿ, ಲಿಂಕ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಟೆಕ್ಸ್ಟ್, ಸಿಂಬಲ್ಸ್, ಮೀಡಿಯಾ. ಟೆಕ್ಸ್ಟ್ ಎಲ್ಲ ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಬೇಕಾದ್ರೆ ಇನ್ನೊಂದು ಸಹ ಮಾಡಿ ನೋಡೋಣ. ಯಾಕಂದರೆ ಡೀಟೇಲ್ಡಾಗಿ ಯಾವುದನ್ನು ಮಿಸ್ ಮಾಡಿದೆ, ನೀಟಾಗಿ ಒಂದು ಟ್ಯುಟೋರಿಯಲ್ ಕಂಪ್ಲೀಟ್ ಆಗಲಿ ಅನ್ನೋ ಕಾರಣಕ್ಕೆ. ಓಕೆ ವರ್ಸ್, ಹೋಮ್ ಟ್ಯಾಬ್ ಕಂಪ್ಲೀಟ್ ಆಗಿದೆ. ಇನ್ಸರ್ಟಲ್ಲಿ ಟೇಬಲ್ ಗ್ರೂಪ್, ಇಮೇಜಸ್ ಗ್ರೂಪ್, ಇಲ್ಲುಸ್ಟ್ರೇಷನ್ ಗ್ರೂಪ್ಸ್ ಮತ್ತು ಲಿಂಕ್ಸ್ ಗ್ರೂಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟೆಕ್ಸ್ಟ್, ಸಿಂಬಲ್ಸ್, ಮೀಡಿಯಾ ಉಳಿತು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಈ ಥರ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಇರುತ್ತೆ, ದಯವಿಟ್ಟು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಏನೇ ಸಲಹೆ ಸೂಚನೆ ನನ್ನ ಕಡೆಯಿಂದ ತಪ್ಪಿದರೆ ಅಥವಾ ಈ ಥರ ಅಂತ ಏನಾದ್ರು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಅಥವಾ ನಿಮಗೆ ಲೈಕ್ ಆಗಿದ್ದರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅದರಲ್ಲಿ ಸಹ ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ, ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡಿ. ಮತ್ತು ಈ ನಾವು ಏನು ಈ ನ್ಯೂ ಇಯರ್ ಕಾಂಟೆಸ್ಟ್ ಇತ್ತಲ್ಲ ಅದರಲ್ಲೂ ಸಹ ನೀವು ಭಾಗಿಯಾಗಿ ಅಲ್ಲಿ ಸಹ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದೇ ಫಸ್ಟಲ್ಲಿ ಹೇಳ್ದಂಗೆ ಆದಷ್ಟು ಬೇಗ ನನ್ನ ಮೊಬೈಲ್ ನಂಬರ್ನ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ. ಯಾಕಂದರೆ ನಾನು ನಿಮ್ಮ ಹತ್ರ ಮಾತಾಡೋದ್ರಿಂದ ನನಗೂ ಸ್ವಲ್ಪ
ಬೇರೆ ಪ್ರಾಜೆಕ್ಟಲ್ಲಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಒನ್ಸ್ ಕಂಪ್ಲೀಟ್ ಆದರೆ 100% ನನ್ನ ಮೊಬೈಲ್ ಬೇರೆ ಸಿಮ್ ತೊಗೊಂಡು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಅಥವಾ ನಾನು ನಂಬರ್ ಶೇರ್ ಮಾಡ್ತೀನಿ. ನೀವೇನೇ ಇದ್ರೂ ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದು. ಅಲ್ಲಿವರೆಗೂ ಬೇಜಾರಾಗೋದು ಬೇಡ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.